25 ವರ್ಷದ ನಂತರ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಸಿನಿಮಾ ನೋಡ್ತಾ ಇದ್ವಿ ಸಾರ್. ಇಂಡಸ್ಟ್ರಿಲಿ ಒಬ್ಬರೇ ವಿಷ್ಣುವರ್ಧನ್, ಇನ್ನೊಬ್ರಿಲ್ಲ. ಈ ಸಿನಿಮಾನ ರೀಮೇಕ್ ಇನ್ನೊಬ್ರು ಮಾಡೋಕ್ಕಾಗಲ್ಲ. ಎಷ್ಟೋ ಸಿನಿಮಾಗಳನ್ನ ರೀಮೇಕ್ ಮಾಡಿದ್ದಾರೆ, ಆದರೆ ವಿಷ್ಣುವರ್ಧನ್ ಸಿನಿಮಾನ ಈ ಸಿನಿಮಾ ರೀಮೇಕ್ ಮಾಡೋಕ್ಕಾಗಲ್ಲ. ಯಾಕಂತ ಕೇಳಿದ್ರೆ ವಿಷ್ಣುವರ್ಧನ್ ಆ ಕ್ರೇಜು ಆ ರೇಜು ಸಾರ್. ಇಷ್ಟು ವರ್ಷ ಆಗಿದೆ, ಏನು ಸರ್ ಜನ ಇವತ್ತಿಲ್ಲಿ ಅಲ್ಲಿ ರೋಡಲ್ಲಿ ಹೋಗ್ತಾರೆ ಕೇಳ್ತಾರೆ, ಏನು ಸರ್ ಯಾವ ಜಾತ್ರೆ ಅಲ್ಲ ಜಯ ಏನಾರ ಜಾತ್ರೆ ಅಂತ ಕೇಳ್ತಾರೆ. ಅಲ್ಲ ಸ್ವಾಮಿ, ಇದು ವಿಷ್ಣುವರ್ಧನ್ ಜಾತ್ರೆ ಅಂತ ಹೇಳ್ತಾ ಇದ್ವಿ. ಬಾ ಏನು ಸರ್ ಈ ಜನ ನೋಡಿದ್ರೆ ಅರ್ಥ ಆಗುತ್ತೆ. ಈ ಕ್ರೌಡು, ಈ ಕ್ಲಾಪ್ಸು, ಈ ವಿಸಲ್ಸು, ಬಾ ಸರ್. ಅವರು ಅವಾಗಿಂದ ಅಂದರೆ 20 ವರ್ಷದಲ್ಲಿ ನಾವು ಒಂದು 75 ಸರಿ ಈ ಸಿನಿಮಾ ನೋಡಿರ್ಬೋದು ಟಿ ವಿಗಳಲ್ಲಿ ಮೊಬೈಲಲ್ಲೇ. ಆದರೂ ಮತ್ತು ಈ ಸಿನಿಮಾಗೋಸ್ಕರ ಒಂದು ದಿನ ಬಿಟ್ಟು ಇಲ್ಲಿಗೆ ಬಂದು ಆ ವಿಷ್ಣುವರ್ಧನ ನೋಡೋವಂಥ ಆ ಖುಷಿ ಇದೆಯಲ್ಲ, ಬಾ ಇದು ಗ್ರೇಟ್ ಸರ್. ಇದು ವರ್ಣನೆ ಮಾಡೋಕ್ಕಾಗಲ್ಲ. ವಿಷ್ಣುವರ್ಧನ್ ಅವರು ಆ ರೇಂಜ್ಗೆ ಹೆಸರು ಮಾಡಿರ್ತಾರೆ. ಅಂದರೆ ಇಂಡಸ್ಟ್ರಿಯಲ್ಲಿ ಒಬ್ಬರೇ ವಿಷ್ಣುವರ್ಧನ, ಒಬ್ಬರೇ ಕೋಟಿಗೊಬ್ಬ. ಜೈ ವಿಷ್ಣುವರ್ಧನ. ಸರ್, ನನ್ನ ಹೆಸರು ರಾಘವೇಂದ್ರ ಅಂತ, ಆಂಧ್ರದಿಂದ ಬಂದಿದ್ದೀನಿ. ನಮ್ಮದು ಧರ್ಮವರಮ್ಮು. ನಾವು ಪಕ್ಕಾ ವಿಷ್ಣು ಅಭಿಮಾನಿ. ಈ ಥರ ಕ್ರೌಡು ಯಾವುದಾದ್ರೂ ಸಿನಿಮಾಗಿದ್ರೂ, ಬಟ್ ಈ ಸಿನಿಮಾಗಿರೋದಕ್ಕೂ ಭಾರಿ ಟ್ಯಾಲೆಂಟ್ ಇದೆ. ಅದು ಹೆಸರು ಅಂದರೆ ಸುಮ್ಮನೆ ಹೆಸರಲ್ಲ. ವಿಷ್ಣುವರ್ಧನ್ ಅಂದರೆ ಅದೊಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ಗೆ ಒಂದು ಹೆಸರಿದೆ. ಆ ಹೆಸರೇನೆ ಸಾಹಸ ಸಿಂಹ ಸಾಮ್ರಾಟ್ ಅಭಿನವ ಭಾರ್ಗವ ಸಿಂಹಾದ್ರಿ ಸಿಂಹ ಮೈಸೂರು ರತ್ನ ಅಖಿಲ ಕರ್ನಾಟಕ ಸೂಪರ್ ಸ್ಟಾರ್ ಆ್ಯಂಡ್ ಸಮೀರ ಮೌನದ ಮನ್ಮಥ ಸೌಂದರ್ಯ ಶಿಖರ. ಆ ಶಿಲ್ಪಿಗೆ ಒಂದು ಹ್ಯಾಂಡ್ಸಾಫ್ಟ್, ಆ ಫಿಗರ್ಗೆ ಒಂದು ಹ್ಯಾಂಡ್ಸಾಫ್ಟ್. ಸುಮ್ಮನೆ ಅಂದರೆ ಸುಮ್ಮನೆ ಅಲ್ಲ. ಅದು ಕೋಟಿಗೊಬ್ಬ ಮತ್ತೆ 25 ವರ್ಷದ ನಂತರ ರಿಲೀಸ್ ಆಗಿದೆ ಅಂದರೆ ಅದು ಮಾತಲ್ಲ. ಇಲ್ಲಿ ಹಾಕಿರೋ ಫ್ಲೆಕ್ಸು, ಇಲ್ಲ ಬಂದಿರೋ ಜನ, ಇಲ್ಲಿರೋ 101 ಅಡಿ ಕಟೌಟು, ಮತ್ತು ವಿತ್ತು ಇಲ್ಲಿ ಹಾಕಿರೋ ಕಟೌಟ್ಸ್ ಎಲ್ಲ ಅಭಿಮಾನಿಗಳಿಗಂದರೆ ಅದು ಕ್ರೇಜು. ಅದು ಬಾಸ್, ಇಲ್ಲಿ ಬಂದಿರೋ ಜನ ಕ್ರೌಡೇನೆ ಇದಕ್ಕೆ ಸಾಕ್ಷಿ. ಆವಾಗ ನಾಗರಾವು ಸೃಷ್ಟಿಯಾಗಿದ್ದಾಗ, ಮತ್ತೆ ರಿಲೀಸ್ ಆದಾಗ, ಮತ್ತು ಇವಾಗ ಕೋಟಿಗೊಬ್ಬ ಸೃಷ್ಟಿಯಾಗಿ ಮತ್ತೆ ರಿಲೀಸ್ 25 ವರ್ಷದ ನಂತರ ಬಂದೈತೆ. ಈ ರೀತಿ ಕ್ರೌಡು ನೋಡಬೇಕಂದ್ರೆ ಅಭಿಮಾನಿಗಳು ಹಬ್ಬ ಆಗ್ಬಿಟ್ಟೈತೆ. ಆ ಹಬ್ಬನೇ ಒಂದು ಚರಿತ್ರೆ ಆಗ್ಬಿಟ್ಟೈತೆ. ಅದು ವಿಷ್ಣುವರ್ಧನ್ ಅಂದರೆ ವಿಷ್ಣುವರ್ಧನೇ ಸಾಟಿ. ತಂಗಿಗೆ